ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್. ಇದು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಇನ್ ರಿಷಿ ಸ್ಕೂಲು. ಆ ಸ್ಕೂಲಲ್ಲಿ ಅವತ್ತು ಮುಗಿಸ್ಕೊಂಡು ನಾವು ಕಾಂಪಿಟೇಷನ್ ಇತ್ತು, ಅವತ್ತು ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ನಾವು ಸ್ಯಾಟರ್ಡೇ ಊರಿಗೆ ಹೊರಟಿದ್ದು, ಅವತ್ತು ಇದು ಕಾಂಪಿಟೇಷನ್ ಇದ್ದಿದ್ದು. ಸಂಕ್ರಾಂತಿ ಹಬ್ಬ ನಾವು ಹಬ್ಬದ ದಿನ ಸೆಲೆಬ್ರೇಷನ್ ಮಾಡಿದ್ವಿ. ಅದು ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ನಿಮಗೆ ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅವತ್ತು ನಾನು ಫ್ರೂಟ್ಸಲ್ಲಿ ಕೇಕ್ ಮಾಡಿದ್ದೆ, ಅದು ನಂಗೆ ಥರ್ಡ್ ಪ್ರೈಸ್ ಬಂತು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲೇ ಸ್ವಲ್ಪ ರೀಲ್ಸು ಎಲ್ಲ ಮಾಡ್ಕೊಂಡ್ವಿ. ರೀಲ್ಸೂ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ, ಸಂಕ್ರಾಂತಿ ಥೀಮು. ಇದು ನಮ್ಮೂರಿಗೆ ಹೋಗಾದ್ಮೇಲೆ ಅಲ್ಲಿ ಅಮ್ಮ ನಮಗೆ ಜೋಳ ಸುಟ್ಕೊಡ್ತಾ ಇದ್ದಾರೆ. ದೂರ ಹೋಗಿಲ್ಲ. ಪುನ್ನು ತೋರಿಸು ಜೋಳನ ಫಸ್ಟ್. ಬೆಂಕಿ ಕರೆಕ್ಟಾಗಿ ಇಟ್ಕೊಂಡ್ರೆ ಸುಡೋದು, ಅದು ಹಿಂದಕ್ಕೆ ಇಟ್ಕೊಂಡ್ರೆ ಲೆಪ್ಪುನು ಸುಡಲ್ಲ. ಅದು ಬಿಡೆ, ಅದಾ ಬೆಂಕಿ ಹಾಕಿಬೇಕು. ಇಲ್ಲಿ ನೋಡು, ಹೋಗು. ತಲೆ ತಿರುಗ್ತಿದೆ. ಇದು ಹಬ್ಬದ ದಿನ ಬೆಳಗ್ಗೆ ಮಜ್ಜಿಗೆ ಬೆಣ್ಣೆ. ನೋಡಿ, ಇದು ನ್ಯಾಚುರಲ್ ರೀತಿ. ಸ್ವಲ್ಪ ಮನೇಲಿ ಕಡಿಮೆ ಬೆಣ್ಣೆ ಇದ್ದರೆ ಕಡಿಯೋದು. ನಮ್ಮ ಅಮ್ಮಂಗೆಲ್ಲ ಮಿಕ್ಸಿಗಿಂತ ಇದರಲ್ಲೇ ಕಡಿಯೋಕ್ಕೆ ಇಷ್ಟ. ಚೆನ್ನಾಗೂ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಇಲ್ಲಿ, ಸೂಪರ್. ಇನ್ನೂ ಕಡಿಬೇಕು. ಇದು ಇನ್ನೂ ಸ್ವಲ್ಪ ಕಡಿದು ಫಿನಿಷ್ ಮಾಡ್ತಾರೆ. ನಿಮ್ಮಲ್ಲೂ ಯಾರನ್ನೆಲ್ಲಾದರೂ ಹಿಂದಿನ ಕಾಲದಲ್ಲಿ ಈ ಥರ ಕಡಿಯೋದಿತ್ತ ಕಮೆಂಟ್ ಮಾಡಿ. ಇದು ನಾನು ಸುಮ್ಮನೆ ಟ್ರೈ ಮಾಡಿದ್ದು. ಆಮೇಲೆ ನಮ್ಮ ಅಜ್ಜಿ ಮಜ್ಜಿಗೆ ಕಡಿದು ಬೆಣ್ಣೆ ತೆಗಿತಾರೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಈಗ ಬೆಳಗ್ಗೆ ದನಕರುಗಳನ್ನೆಲ್ಲ ತೊಳಿಬೇಕು. ಆಮೇಲೆ ನಾಯಿ ಬೆಕ್ಕುಗಳು ಇದಾವೆಲ್ಲ, ಅವನ್ನೂ ಇವತ್ತು ತೊಳೆದು ಅವಕ್ಕೂ ಕುಂಕುಮ ಇಟ್ವಿ. ಹಾಗೆ ಇವತ್ತು ಸ್ಪೆಷಲ್ಲಾಗಿ ನಮ್ಮ ಲಿಶಿ ಕಸ ಗುಡಿಸ್ತಾಯಿದ್ಲು, ನಮ್ಮ ಪುನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬರ್ತಾಯಿದ್ಲು. ಅದನ್ನು ತೋರಿಸ್ತೀನಿ. ಇದರಲ್ಲೇ ಈಸಿನಾ ನಿಮಗೆ? ಇದರಲ್ಲೇ ಚೆನ್ನಾಗ ಕಡಿಯೋಕ್ಕೆ? ಅವಾಗೆಲ್ಲ ದೊಡ್ಡ ದೊಡ್ಡ ಮಂತ್ ಇಟ್ಕೊಂಡಿದ್ರಿ ಅಲ್ವಾ? ಈಗ ಈಗ ಹಾಗಾದ್ರೆ ಈ ದಿನ ಮಾತ್ರ ಕೈಯದು ಆಜ್ಞೆ ಹಾಲು ಕ್ರೀಮಿಲ್ಲದವ ಒಂದು 2000 ಆಗ ಆಗಿನ ಅಲ್ಲಿಗ ರಾಮಾಯಣ ಮನೆ ಹಾಲು ಗೋಪಮ್ಮನೆ ಜಗ್ಗಿ ಮತ್ತೊಂದಿದ್ದ ಅವ್ನು ತಗೋಗೋದಕ್ಕಿಂತ ದಿನ ಕಡಿಯೋದೇ ಮಾತ್ರ. ಎಮ್ಮೆ ಹಾಲು ಹೋಟ್ಲು ತಂದಿದ್ದು. ಅಯ್ಯೋ, ನನ್ನ ತಿಂದು ಹಾಕಿದ್ದು ನಮ್ಮ ಅತ್ತೆ ಇವತ್ತು ಇನ್ನರ್ಧದ ಹಾಕಿತ್ತು. ನೋಡಿ ಲಿಶಿ ಹೆಂಗೆ ಕಸ ಗುಡಿಸ್ತಾ ಇದ್ದಾಳೆ. ಈ ಥರ ಕಸ ಗುಡಿಸ್ಬೇಕು ಅಂದರೆ, ಅವಳೇ ಸ್ವಲ್ಪ ಗಲೀಜು ಮಾಡಿದ್ಲು, ನಾನೊಂಚೂರು ಹೆಲ್ಪ್ ಮಾಡು ಸುಮ್ಮನೆ ಅಂದೆ. ಹಾಗಾಗಿ ಗುಡಿಸ್ಕೊಂಡ್ಲು. ಆಮೇಲೆ ನಾನು ಗುಡಿಸಿ ನೀಟಾಗಿ ಒರೆಸ್ಕೊಂಡೆ. ಪುನ್ನು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಕೊಟ್ಲು. ಆಮೇಲೆ ಹಸುಗಳನ್ನೆಲ್ಲ ಮೈ ತೊಳೆಯೋದು ಇದೇ ಹಬ್ಬದ ಸ್ಪೆಷಲ್ ಅಲ್ವಾ. ಹಳ್ಳಿ ಕಡೆ ದನಗಳಿಗೆಲ್ಲ ನೀಟಾಗಿ ಮೈ ತೊಳೆದು ಅವಕ್ಕೆಲ್ಲ ಪೂಜೆ ಮಾಡೋದು. ಆಮೇಲೆ ಕೆಲವು ಕಡೆ ಕಿಚ್ಚು ಹಾಯಿಸೋದು, ಅಂದರೆ ಬೆಂಕಿ ಹಾಯಿಸ್ತಾರೆ. ಅದ್ರ ಉದ್ದೇಶ ಇಷ್ಟೇ,
ಏನಾದರೂ ರೋಗಗಳಿದ್ದರೆ ಹಸು ಮೇಲೆ ಏನಾದರೂ ನಮ್ಮ ಕಡೆ ಉಣ್ಣಿಗಳು ಅಂತೀವಿ, ಕೆಲವು ಕೀಟಗಳು ಅವೇನಾದ್ರು ಇದ್ದರೆ ಅವೆಲ್ಲ ಹೋಗ್ತವೆ ಬೆಂಕಿ ಹಾಯ್ಸೋದ್ರಿಂದ. ಅದೆಲ್ಲ ಕ್ಲೀನಾಗುತ್ತೆ, ಸುಟ್ಟೋಗ್ತವೆ ಅನ್ನೋದು ಕಾರಣಕ್ಕೆ ಬೆಂಕಿ ಹಾಯ್ಸೋದು ಮಾಡ್ತಾರೆ. ಆಮೇಲೆ ಹಸುಗಳ್ನ ನೀಟಾಗಿ ಮೈ ತೊಳೆಯೋದು ಹಬ್ಬದ ದಿನನಾದರೂ ಸ್ಪೆಷಲ್ ಅಂದ್ಕೊಂಡು ಚೆನ್ನಾಗಿ ಮೈ ತೊಳಿತಾರೆ ಅಂತ. ನೆಕ್ಸ್ಟ್ ನೋಡಿ, ಇಲ್ಲಿ ಅಜ್ಜಿ ಬೆಣ್ಣೆ ಕಡ್ದು ಇಟ್ಟಿತ್ತಲ್ಲ ನಮ್ಮವ್ವ, ಅದನ್ನು ತೊಗೊಂಬಂದು ನೋಡ್ತಾಯಿದ್ದೀನಿ. ಫ್ರಿಜ್ಜಿಗೆ ಇಡು ಅಂತ ಕೊಡ್ತು. ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಷ್ಟೇ. ಒಂದು ದಿನದ್ದು 2 ದಿನದ್ದು ಇರ್ಬೋದು ಅದು ಮೊಸರು. ಅದರಲ್ಲಿ ಇಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ, ಗಟ್ಟಿ ಬೆಣ್ಣೆ. ಆಮೇಲೆ ಏನಾಯಿತು, ನೆಕ್ಸ್ಟು ನಮ್ಮದು ಬೆಕ್ಕಿದೆಯಲ್ಲ, ಬೆಕ್ಕಿಗೂ ಸ್ನಾನ ಮಾಡಿಸಿದ್ರು ಪುನ್ನು ಇರಲಿ ಅಂತ. ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಿಸಿಲಿಗೆ ತಗೊಂಡೋಗಿ ಇಟ್ಕೊಂಡಿದ್ದಾಳೆ. ಲಿಶಿನೂ ಎಲ್ಪ್ ಮಾಡ್ತಾ ಇದ್ದಾಳೆ. ಇವಾಗ ಹೋಗಿ ಕುಂಕುಮ ಇಡ್ತಿದ್ದಾರೆ ನಮ್ಮಮ್ಮ. ಯಾಕೆ ಅಂದರೆ ಇಲ್ಲಿ ಡೆಕೋರೇಷನ್ನು ಎಲ್ಲ ಮಾಡ್ತಾರೆ. ಈ ಕಡೆ ನಮ್ಮದು ಪ್ಲ್ಯಾನ್ ಇತ್ತು ಡೆಕೋರೇಷನ್ ಮಾಡೋಣ ಅಂತ. ಆಮೇಲೆ ಮತ್ತೆ ಟೈಮು ಆಗಲಿಲ್ಲ, ಬೇಗ ಬೇಗ ಅಡುಗೆ ಬೇರೆ ಮಾಡಬೇಕಿತ್ತು. ಹಾಗಾಗಿ ಸುಮ್ಮನೆ ಆದ್ವಿ, ಏನು ಮಾಡೋಕ್ಕೆ ಹೋಗಲಿಲ್ಲ. ಇಟ್ಟೀತಲ್ಲ ನಾಯಿಗೆ ತೊಳಿ ಅಲ್ವಾ. ಇಲ್ಲಿ ಮಕ್ಕಳಿಗೆ ತಿಂಡಿ ತಿನ್ಸೋ ಪ್ರೋಗ್ರಾಮು. ಊರಿಗೆ ಹೋದರೆ ನಮ್ಮ ಮಕ್ಕಳು ಅಮ್ಮನ ಕೈಲೇ ತಿನ್ನಿಸ್ಕೊಳ್ಳೋದು ತಿಂಡಿ ಎಲ್ಲ. ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ನಾನೇ ಮಾಡಿದ್ದೆ. ನಮ್ಮನೇಲಿ ಸ್ವಲ್ಪ ಜಾಸ್ತಿ ರೊಟ್ಟಿ ಇಂಥದ್ದೇ ಇಷ್ಟಪಡ್ತಾರೆ. ನಮ್ಮಮ್ಮ ನನ್ನ ತಮ್ಮ ತಿಂತಾರೆ, ನಮ್ಮ ಅಜ್ಜಿಗೆ ಆಗೋದೇ ಇಲ್ಲ ಈ ಪೊಂಗಲ್ಲು, ಪಲಾವು, ಉಪ್ಪಿಟ್ಟು ಏನೂ ಆಗೋಲ್ಲ. ರೊಟ್ಟಿ ಮುದ್ದೆ, ರಾಗಿ ಮುದ್ದೆ ರೊಟ್ಟಿ ಇವೆರಡಿದ್ರೆ ಸಾಕು. ಆದರೂ ಮತ್ತು ಹಬ್ಬದ ದಿನ ಬೇರೆ ಮಾಡೋಕ್ಕಾಗಲ್ಲ ಅಂದಿದ್ದು ನಮ್ಮ ಅಜ್ಜಿ ಸ್ವಲ್ಪ ಟೇಸ್ಟ್ ನೋಡ್ದು ಅಷ್ಟೇ, ಸ್ವಲ್ಪ ತಿಂತು. ಎಲ್ಲರಿಗೂ ಇಷ್ಟ ಆಯಿತು. ಸ್ಪೆಷಲ್ ಅವ್ರ ಪೊಂಗಲ್ ಯಾವಾಗೂ ತಿಂದಿರಲಿಲ್ಲ, ಖಾರ ಪೊಂಗಲ್ಲು ಚೆನ್ನಾಗಿದೆ ಅಂತ ತಿಂತರು. ಎಲ್ಲ ಖಾಲಿ ಆಯಿತು. ಹಾಗೆ ಮಕ್ಕಳು ಆಟ ಆಡ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನನ್ನ ತಮ್ಮಂಗೂ ಇಷ್ಟ ಆಯಿತು. ಅವನು ಎಲ್ಲ ಜೋಳ ಎಲ್ಲ ಕಡ್ಕೊಂಬಂದು ದನಗಳಿಗೆಲ್ಲ ಹಾಕಿ ಮೈ ತೊಳೆದು, ಆಮೇಲೆ ನಾಯಿನೂ ತೊಳಿಬೇಕು. ನಾಯಿ ತೊಳೆಯೋದು ಅವನ ಕೆಲಸ. ಅದನ್ನು ಇವಾಗ ಮಾಡ್ತಾನೆ ನೋಡಿ. ಡ್ಯಾಜಿ ಓ ವೀರ ನಾಯಿಗೂ ಪಾಪ ಬಿಸಿಲಲ್ಲಿ ಸಾಕಾಗಿತ್ತೇನೋ, ಎಷ್ಟು ನೀಟಾಗಿ ಸುಮ್ಮನೆ ಸ್ನಾನ ಮಾಡಿಸ್ಕೊತೈತೆ. ಒಂದು ಸ್ವಲ್ಪನೂ ಅಳ್ಳಾಡ್ತಾ ಇಲ್ಲ, ಮಾಡಿಸಿ ಆಹಾ ಆಹಾ ಅಂತ. ಅದಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇದೆ ಅನಿಸುತ್ತೆ. ಅಂತೂ ಇಂತೂ ನಾಯಿ ಸ್ನಾನ ಮುಗೀತು. ಇವಾಗ ಅದಕ್ಕೂ ಕುಂಕುಮ ಇಟ್ಟು ರೆಡಿ ಮಾಡಿದ್ವಿ ಹಬ್ಬಕ್ಕೆ. ಇದಾದಮೇಲೆ ತುಂಬಾ ಇತ್ತು, ಅಡುಗೆ ಇತ್ತು, ಸುಮಾರು ಕೆಲಸ ಇತ್ತು. ಯಾಕೋ ಅವತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಎಲ್ಲ ಅರ್ಜೆಂಟಲ್ಲಿ ಅಡುಗೆ ಮಾಡಿದ್ದು ಎಲ್ಲ ಪ್ರಿಪ್ರೇಷನ್ನು ಎಲ್ಲ ಆಗೋಯಿತು. ಸ್ಟಾರ್ಟ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಯಾಕೆ ಬತ್ತಳು, ಬೇಗ ಬನ್ನಿ. ಎಲ್ಲೂ ಆಚಾರ್ಯ ನಾವು ಹಂಗೆ ಮನುಷ್ಯರೇ. ಹೇಳು, ನೀನು ಹೇಳು. ಇದಾಗಿತ್ತು ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ನು. ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಟ್ಟು ಬಂದ್ವಿ. ವಾಪಸ್ ಮನೆಗೆ ಬಂದು ವರ್ಷ ತೊಡ್ಕು ಮುಗಿಸ್ಕೊಂಡು ದಾವಣಗೆರೆಗೆ ಹೊರಟಿದ್ದೀವಿ. ಹಂಗಾಗಿ ಲಿಶಿ ಎಳೋ ಥರ ಡ್ರಾಮಾ ಆಡ್ತಿದ್ದಾಳೆ.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಪುಟ್ಟ ಲೈಕ್ ಅಂತೂ ಕೊಡಿ ಪ್ಲೀಸ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.